ಎವ್ರಿವನ್. ಹಾಯ್ ಹೇಳು ಎಲ್ರಿಗೂ. ಹಾಯ್ ಎವ್ರಿವನ್. ಚೆನ್ನಾಗಿದ್ದೀರಾ? ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನನ್ನ ಪಾಲಿಟಿ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೆ, ನಾನು ಯಾವ ರೀತಿ ಓದ್ತಾ ಇದ್ದೀನಿ, ನಾನು KS ಆ್ಯಂಡ್ KE ಎಕ್ಸಾಮ್ಸ್ಗೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಆ್ಯಂಡ್ ಅಂದರೆ ನಾನು ಗಂಗಾಧರ್ ಸರ್ ಬುಕ್ ಬರುತ್ತಲ್ಲ ಕನ್ನಡದಲ್ಲಿ, ಅದನ್ನೇ ರೆಫರ್ ಮಾಡ್ತಿದ್ದೀನಿ. ಆ್ಯಂಡ್ ಇಂಗ್ಲೀಷಲ್ಲಿ ಲಕ್ಷ್ಮೀಕಾಂತ್ ಅವ್ರ ಬುಕ್ಕು ನಾನು ಒಂದು 2-3 ಸಲ ಓದಿದ್ದೀನಿ. ಬಟ್ ಇವಾಗ ನಾನು ಮೇನ್ಸ್ ಬರೆಯೋದು ಕೂಡ ಕನ್ನಡದಲ್ಲೇ ಬರೆಯೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ದಟ್ ನಾನು ಗಂಗಾಧರ್ ಸರ್ ಬುಕ್ ರೆಫರ್ ಮಾಡ್ತಿದ್ದೀನಿ. ಇದು ಜಸ್ಟ್ ನನ್ನ ಮಗಳನ್ನ ಮಾರ್ನಿಂಗ್ ರೆಡಿ ಮಾಡ್ತಿದ್ದೆ, ಆ ವಿಜುವಲ್ಸ್ ಅಷ್ಟೇ. ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ವಿಜುವಲ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಅವಳು 9 ಗಂಟೆಗೆ ಹೋಗ್ತಾಳೆ ಸ್ಕೂಲ್ಗೆ, 1 ಗಂಟೆಗೆ ರಿಟರ್ನ್ ಬರ್ತಾಳೆ. ಆ ಸಮಯದಲ್ಲಿ ಸ್ವಲ್ಪ ಓದ್ಕೊತೀನಿ. ಮಾರ್ನಿಂಗ್ 3:30 to 7 ಸೆಷನ್ ಒಂದು ಓದ್ಕೊತೀನಿ. ಸೊ ನಾನು ಇವತ್ತು ಪಾಲಿಟಿಲಿ ಒಂದು ಚಾಪ್ಟರ್ ಅಂದರೆ ಫಂಡಮೆಂಟಲ್ ರೈಟ್ಸು ಯಾವ ರೀತಿ ಓದ್ಕೊತಾ ಇದ್ದೀನಿ ಆ್ಯಂಡ್ ನನ್ನ ಪ್ಲ್ಯಾನ್ಸ್ ಏನಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ನಾನು ಕಾನ್ಸ್ಟಿಟ್ಯೂಷನ್ ಒಂದು ಕಂಪ್ಲೀಟು 15 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಆಲ್ರೆಡಿ ಒಂದು 2 ಡೇಸ್ ಆಗಿದೆ. ಇದು 3rd ಡೇ. ಅದರಲ್ಲಿ ನಾನು ಇವತ್ತು ಫಂಡಮೆಂಟಲ್ ರೈಟ್ಸ್ ಓದ್ಕೊತಾ ಇದ್ದೀನಿ. ಸೊ ಅದನ್ನು ಯಾವ ರೀತಿ ಓದ್ಕೊಂಡೆ ಆ್ಯಂಡ್ ರಫ್ ನೋಟ್ಸನ್ನು ಯಾವ ರೀತಿ ತೊಗೊತಿದ್ದೀನಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ, ಬಿಕಾಸ್ ಕೆಲವು ಇನ್ಪುಟ್ಸು ನಿಮಗೆ ಸಿಗ್ಬೋದು. ಆ್ಯಂಡ್ ನಿಮ್ಮ ಸಜೆಷನ್ಸ್ ಏನಾದರೂ ಇದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ರೀತಿ ಓದಬೇಕು, ಇದು ಓದಿದ್ರೆ ಚೆನ್ನಾಗಿರುತ್ತೆ, ಅದು ಅಥವಾ ನಿಮ್ಗೆ ಇದು ಯೂಸ್ ಆಗುತ್ತೆ ಅನ್ನೋದೇನಾದರೂ ನನಗೆ ಹೇಳ್ಬೇಕು ಅನ್ಸಿದ್ರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. KPSC ಮೇನ್ಸ್ ಸಿಲೆಬಸ್ ತುಂಬ ಅಂದರೆ ನೀಟಾಗಿ ಕೊಟ್ಟಿದ್ದಾರೆ. UPSCಲಿ ಜಸ್ಟು ಫಂಡಮೆಂಟಲ್ ರೈಟ್ಸ್ ಆ ರೀತಿ ಮೆನ್ಷನ್ ಮಾಡಿದ್ದಾರೆ ಮೇನ್ಸ್ ಸಿಲೆಬಸ್ಸಲ್ಲಿ. ಅಲ್ಪ ಸ್ವಲ್ಪ ಅಂದರೆ ಕಾನ್ಸ್ಟಿಟ್ಯೂಷನ್ನು ಅದರಲ್ಲೊಂದು 18 ಪಾಯಿಂಟ್ಸ್ ಆ ರೀತಿ. ಸೊ ಬಟ್ KPSCಲಿ ಮೂಲಭೂತ ಹಕ್ಕುಗಳಂದರೆ ಸಮಾನತೆ ಹಕ್ಕು, ಈ ರೀತಿ ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಈ ರೀತಿ ಫುಲ್ಲು ಡೀಟೇಲ್ಡಾಗಿ ಕೊಟ್ಟಿದ್ದಾರೆ. ಸೊ ಈಗ ಇದು ಒಂದು ಪಾಯಿಂಟ್ ಮೇಲೇ ಕ್ವಶನ್ ಆಗ್ಬೋದು. ಅಂದರೆ ಸಮಾನತೆ ಹಕ್ಕು ಏನಿದೆಯಲ್ಲ ಅದೊಂದ್ರ ಮೇಲೇ ಕ್ವಶನ್ ಆಗ್ಬೋದು, ಅಥವಾ ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ, ಈ ಥರನೇ ಒಂದು ಕ್ವಶನ್ ಆಗ್ಬೋದು ಮೇನ್ಸಲ್ಲಿ. ಪ್ರಿಲಿಮ್ಸಲ್ಲಿ ಆ್ಯಸ್ ಯೂಶುವಲ್ ಕೇಳ್ತಾರೆ ಬಿಡಿ, ಬಟ್ ಮೇನ್ಸಲ್ಲಿ ಈ ಥರ ಆಗುತ್ತೆ. ಕ್ವಶನ್ಸ್ ನೋಡೋದಾದರೆ ಮೇನ್ಸಲ್ಲಿ ಕೇಳಿರೋದು 1 ಮಿನಿಟ್ ನೋಡಿ ಈ ರೀತಿ ಇದೆ. ಅಂದರೆ ಇದು 2015 ಕೇಳಿದ್ದಾರೆ. ಇದು 2015 ಕ್ವಶನ್ನು. ಭಾರತೀಯ ಸಂವಿಧಾನ ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯದ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ಚರ್ಚಿಸಿ ಅಂತ ಇದೆ. ಇಲ್ಲಿ ನೋಡಿ ಸಿಲೆಬಸ್ ಕಾಪಿಲಿ ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲಿದೆ, ಅದು ಸಿಲೆಬಸ್ಸಲ್ಲಿ ನೋಡಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ನೀಟಾಗಿ ಕೊಟ್ಟಿದ್ದಾರೆ ಅವರು. ಅಂದರೆ ಡೀಟೇಲ್ಡ್ ಸಿಲೆಬಸ್ ಇದೆ. ಸೊ ಓದ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಸುಪ್ರೀಂ ಕೋರ್ಟು KS ಸ್ವಾಮಿ ತೀರ್ಪಿನ ಬೆಳಕಿನಲ್ಲಿ ಖಾಸಗಿತನದ ಹಕ್ಕು ಹೇಗೆ ಮೂಲಭೂತ ಹಕ್ಕಾಗಿದೆ ಎಂಬುದನ್ನು ವಿವರಿಸಿ ಅಂತ. ಅಂದರೆ ಇದು ಆರ್ಟಿಕಲ್ 21 ಬರುತ್ತಲ್ಲ. ಸೊ 2021 ಈ ಕ್ವಶನ್ ಕೇಳಿದ್ದಾರೆ. 21 ಮೇಲೆ ಇನ್ ದಿಸ್ ಲೈಟ್ ಅನ್ನೋ ರೀತಿ ಕೇಳಿದ್ದಾರೆ ಅಷ್ಟೇ. ಅಂದರೆ ಕೇಸ್ನ ಸ್ವಲ್ಪ ಮೆನ್ಷನ್ ಮಾಡಿಕೊಂಡು ಏನಕ್ಕೆ ಕೇಸ್ ಹಾಕಿದೆ ಅದು ಆ ರೀತಿ ಇದನ್ನು ವಿವರಣೆ ಕೊಡ್ಬೋದು. ಸೇಮ್ ಅದನ್ನು ಕೂಡ ಇದು ಆರ್ಟಿಕಲ್ 21 ಕೂಡ ಇಲ್ಲಿ ಇದೆ. ಸೊ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲಾನು. ಮತ್ತು ಇದು ನೋಡಿ, ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದಕ್ಕೊಂದು ಪೂರಕವಾಗಿವೆ. ಈ ಹೇಳಿಕೆಯ ಬೆಳಕಿನಲ್ಲಿ ಸಂವಿಧಾನದ ಭಾಗ ಇದರಲ್ಲಿ ಮೂಲಭೂತ ಕರ್ತವ್ಯಗಳ ಮಹತ್ವವನ್ನು ಚರ್ಚಿಸಿ, ಈ ರೀತಿ. ಅಂದರೆ ಇದು ನಾವು ಈ ಕ್ವಶನ್ಗೆ ಆನ್ಸರ್ ಮಾಡಬೇಕಂದ್ರೆ ಫಸ್ಟ್ ಹಕ್ಕುಗಳ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಕರ್ತವ್ಯಗಳು, ಈ ಎರಡನ್ನು ಕಂಪೇರ್ ಮಾಡಷ್ಟೇ ನಾವು ಈ ಪಾಯಿಂಟಿಗೆ ಅಂದರೆ ಮೂಲಭೂತ ಕರ್ತವ್ಯಗಳ ಮಹತ್ವವನ್ನು ವಿವರಿಸಿ ಈ ಪಾಯಿಂಟ್ಗೆ ನಾವು ಆನ್ಸರ್ ಮಾಡೋಕ್ಕಾಗುತ್ತೆ. ಸೊ ಈ ನೀಡಿದೆ ಈ ಚಾಪ್ಟರ್. ಸೊ ಡೀಟೇಲ್ಡಾಗಿ ಓದ್ಕೊಂಡೆ ಇವತ್ತು. ಅಂದರೆ ಕಂಪ್ಲೀಟ್ ಆಗಿಲ್ಲ ಇನ್ನು, ಜಸ್ಟ್ ಒಂದು ಸ್ವಲ್ಪ ಓದಿದ್ದೀನಿ. ನೋಟ್ಸ್ ಯಾವ ರೀತಿ ಅಂದರೆ ಓದ್ಬೇಕಾದ್ರೆ ನೋಟ್ಸ್ ಯಾವ ರೀತಿ ಮಾಡ್ಕೊತೀನಿ, ಜಸ್ಟ್ ಇಟ್ಸ್ ರಫ್ ನೋಟ್ ಅಷ್ಟೇ. ಹೆಂಗೆ ಮಾಡ್ಕೊತಿದ್ದೀನಿ ಅಂದರೆ ನಾನು ಈಗ ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು ಕಾಣಿಸ್ತಿದೆ ಅಲ್ಲ ನಿಮಗೆ. ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು ಅಂದರೆ ಏನದು ಕೊಡುತ್ತೆ ನಮಗೆ ಅನ್ನೋ ರೀತಿ. ಮತ್ತು ಅದು ಎಷ್ಟು ಫಸ್ಟ್ ಎಲ್ಲಿ 1215 ಕಿಂಗ್ ಜಾನ್ ಮ್ಯಾಗ್ನಾ ಕಾರ್ಟಾ ಅಂತ ಕರೆದಿರ್ತಾರಲ್ಲ. ಸೊ ಈ ರೀತಿ ಎಲ್ಲಿಂದ ಬಾರೋ ಮಾಡಿದ್ವಿ, ಎಷ್ಟು ಆರ್ಟಿಕಲ್ಸ್ ಇದೆ, ಫಸ್ಟ್ ಎಷ್ಟಿತ್ತು ಈಗ ಎಷ್ಟಿದೆ. ಸೊ ಆರ್ಟಿಕಲ್ 12 ಅಂದರೆ ಏನು ಹೇಳುತ್ತೆ, ಅಂದರೆ ರಾಜ್ಯ ಅಂದರೆ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ, ಈ ರೀತಿ. ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಏನು ಅಂತ. ಆರ್ಟಿಕಲ್ 12 ಅಂದ್ರೇನೋ 13 ಅಂದ್ರೇನೋ ಆ ಥರ ಅಲ್ಲ. ಜಸ್ಟ್ ನಾನು ಹೇಳ್ತಿರೋದೇನೆಂದರೆ ನಾನು ಈ ರೀತಿ ಓದ್ಕೊತಿದ್ದೀನಿ ಅಂತ. ಸೊ ನಿಮ್ಗೆ ಯಾರಿಗಾದ್ರೂ ಈ ಟೆಕ್ನಿಕ್ ಯೂಸ್ ಆದರೆ ದಯವಿಟ್ಟು ಅಂದರೆ ನಿಮ್ಮ ಸ್ಟಡೀಸಲ್ಲಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇತರೆ ಸಂಸ್ಥೆಗಳು ಅದರಲ್ಲಿ ಡೆಫಿನೇಷನ್ ಕೊಟ್ಟಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ, ಅಂದರೆ ಏನು ಬರುತ್ತೆ ಈ ರೀತಿ. ಅಂದರೆ
ನೆಕ್ಸ್ಟ್ ಆರ್ಟಿಕಲ್ 13 ಎಕ್ಸೆಪ್ಷನ್ಸು ಕ್ಲಾಸಸ್ಸು ಎಲ್ಲಾನು ಅದೇ ತಿದ್ದುಪಡಿ ಮಾಡಬಾರ್ದು, ಅದು ಯಾವಾಗ ಏನು ಇನ್ ಕೇಸ್ ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡಬೇಕಂದ್ರೆ ಯಾವ ರೀತಿ ಮಾಡಬೇಕು ಹಿಂಗೆ. ಆ್ಯಂಡ್ ಇಲ್ಲಿ ನೋಡಿ ಸಮಾನತೆ ಹಕ್ಕು 14 to 18 ಬರುತ್ತೆ ಅಲ್ಲ. ಸೊ ಇದನ್ನ ಯಾವ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಇದು ಗಂಗಾಧರ್ ಅವ್ರ ಬುಕ್ ಇದೆಯಲ್ಲ, ಸೊ ಇದರಲ್ಲೇ ಓದಿರೋಂಥ ಪಾಯಿಂಟ್ಸು ನೋಡಿ. ಇದು ಗಂಗಾಧರ್ ಅವ್ರ ಬುಕ್ ಇದೆಯಲ್ಲ, ಇದರಲ್ಲೇ ಓದಿರೋಂಥ ಪಾಯಿಂಟ್ಸು. ಜಸ್ಟ್ ಏನು ಕಾನೂನು 14 ಅಂದರೆ ಏನು ಅಂತ ನೋಡಿ. 361 ಹೈಲೈಟ್ ಆಗಿದೆ. ಈ ರೀತಿ ಸಮ್ ಎಕ್ಸೆಪ್ಷನ್ಸ್ ಕೂಡ ಇದೆ ಇಲ್ಲಿ. ಇವನ್ನ ಜಸ್ಟ್ ಮತ್ತೆ ಇದು ಓದ್ದಲ್ಲೇ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋ ರೀತಿ, ಮತ್ತೆ 15 ಈ ರೀತಿ ಕ್ಲಾಸಸ್ ಏನಿದೆ 15 ಏನಿದೆ 53 ಇದೆ. ಬಟ್ ಇದನ್ನ ಮತ್ತೆ ಓದಬಾರ್ದು, ಜಸ್ಟ್ ಗ್ಲಾನ್ಸ್ ಮಾಡೋ ರೀತಿ ನೆನ್ಪಿಡ್ಬೇಕು. ಇದು ನೋಟ್ಸ್ ನೀಟಾಗಿ ಮಾಡ್ಕೋಬೇಕು. ಇನ್ನು ಬೇರೆ ಕಡೆ ಬರ್ಕೊತೀನಿ ನಾನು, ಬಟ್ ಇದು ರಫ್ ಅಂದರೆ ಓದ್ಬೇಕಾದ್ರೆ ಬರ್ಕೊಂಡಿರೋದು. ಸೊ ಯಾವ ರೀತಿ ರಫ್ ನೋಟ್ಸ್ ಮಾಡ್ಕೊತಿದ್ದೀನಿ ಅಥವಾ ಓದ್ಬೇಕಾದ್ರೆ ಏನು ಪಾಯಿಂಟ್ಸ್ ನಾನು ನೋಟ್ಔಟ್ ಮಾಡ್ಕೊತಿದ್ದೀನಿ ಅಂದರೆ, ಈಗ ಕಾನೂನು ಮುಂದೆ ಎಲ್ಲರೂ ಸಮಾನರಲ್ವಾ, ಎಲ್ಲಿಂದ ಬರ್ತಿದೆ ಅದು, ಬ್ರಿಟನ್ನಿಂದ, ಇದೆಲ್ಲ ಇದೆ ಸರ್ ಬುಕ್ಕಲ್ಲಿ ಇದೆ. ಮತ್ತು ಇದಕ್ಕೆ ಎಕ್ಸೆಪ್ಷನ್ಸ್ ಏನಿದೆ 14ಗೆ ಅಂದರೆ ಕಾನೂನು ಮುಂದೆ ಎಲ್ಲರೂ ಸಮಾನರಲ್ವಾ, ಬಟ್ ಎಕ್ಸೆಪ್ಷನ್ಸ್ ಏನು, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸ್ವಲ್ಪ ಎಕ್ಸೆಪ್ಷನ್ಸ್ ಇದೆ ಆ ರೀತಿ. ಮತ್ತು ಸ್ಪೆಷಲ್ ಪ್ರಿವಿಲೇಜಸ್ಸು 361 ಕಡೆ ಇವ್ರಿಗೆ ಸಿಗುತ್ತೆ ಈ ರೀತಿ. ಮ್ಯಾಕ್ಸಿಮ್ ಅಂದರೆ ಈ ಕಾನ್ಸೆಪ್ಟು ಬ್ರಿಟನ್ನಿಂದ ತೊಗೊಂಡಿದ್ದಾರೆ. ಏನಂದರೆ ಇವ್ರಿಗೆ ಏನಕ್ಕೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಅಂದರೆ, ಕಿಂಗ್ ಡಸ್ ನೋ ರಾಂಗ್. ಇದು ಆ್ಯಕ್ಚುಲಿ ಗ್ರಾಮರ್ ಮಿಸ್ಟೇಕ್ ಅಲ್ಲ, ಇದಿರೋದೇ ಸ್ಟೇಟ್ಮೆಂಟ್ ಹಂಗೆ. ಸೊ ಇದು ಅದಕ್ಕೋಸ್ಕರ ಇವ್ರಿಗೆ ಎಕ್ಸೆಪ್ಷನ್ಸ್ ಇದೆ ಈ ರೀತಿ. ಮತ್ತು ಪ್ರೆಸ್ಸಿಗೆ ಎಕ್ಸೆಪ್ಷನ್ ಇದೆ ಸ್ವಲ್ಪ ಮಟ್ಟಿಗೆ, ಅಂದರೆ ಕಾನೂನು ಮುಂದೆ ಎಲ್ಲರೂ ಸಮಾನರು. ಅದರಲ್ಲಿ 1 ಎಕ್ಸೆಪ್ಷನ್ನು, 2 ಎಕ್ಸೆಪ್ಷನ್ನು ಮತ್ತು 3 ಎಕ್ಸೆಪ್ಷನ್. ವಿಧಾನಸಭಾ ಮತ್ತು ಸಂಸತ್ತಿನಲ್ಲಿ MLA MP ಇವರಿಗೆ ಇನ್ ಕೇಸ್ ಅವ್ರು ಏನಾದರೂ ಮಾತಾಡಿರ್ತಾರೆ ಅಂದ್ಕೊಳ್ಳಿ, ಅವ್ರ ಮೇಲೆ ನಾವು ಕ್ರಿಮಿನಲ್ ಇದನ್ನು ಮಾಡೋಂಗಿಲ್ಲ ಅಲ್ವಾ. ಸಂಸತ್ತಲ್ಲಿ 105, ವಿಧಾನಸಭೆಯಲ್ಲಿ 194, ಮತ್ತು ರಾಯಭಾರಿಗಳಿಗೆ ಕೆಲವು ಎಕ್ಸೆಪ್ಷನ್ಸ್ ಇದೆ ಈ ರೀತಿ. ಏನಾದ್ರು ಇವ್ರ ಮೇಲೆ ಅಂದರೆ ರಾಷ್ಟ್ರಪತಿ ಮೇಲೆ ಸಿವಿಲ್ ಕೇಸ್ ಹಾಕ್ಬೇಕಂದ್ರೆ 2 months. ಇದು ಜಸ್ಟ್ ನೀವು ನೋಟ್ಸು ಅಥವಾ ಬುಕ್ ಓದಿದ್ರೆ ನಿಮ್ಗೆ ಇದು ಪಾಯಿಂಟ್ಸ್ ಗೊತ್ತಿರುತ್ತೆ. ಈ ರೀತಿ ನಾನು ಓದಬೇಕಾದ್ರೆ ಈ ರೀತಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದರಲ್ಲೇ ಇದೇನೆ ಸ್ವಲ್ಪ ಇನ್ನೂ ನೀಟಾಗಿ ಅಂದರೆ ರಿವಿಷನ್ ಮಾಡಬೇಕಾದ್ರೆ ಇದನ್ನು ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡ್ರೆ ನೋಟ್ಸಲ್ಲಿ ಸೊ ಈಸಿ ಆಗುತ್ತೆ. ಈವನ್ ಮೇನ್ಸ್ಗಾಗ್ಬೋದು, ಪ್ರಿಲಿಮ್ಸ್ಗಾಗ್ಬೋದು. ಇಷ್ಟು ಈಗ ಆರ್ಟಿಕಲ್ 14 ಅಂದರೆ ಇಷ್ಟು ಪಾಯಿಂಟ್ಸ್ ಸಾಕು. ನಾವು ಆಲ್ಮೋಸ್ಟ್ 15 ಮಾರ್ಕ್ಸ್ ಇದನ್ನು ನಾವು ನೀಟಾಗಿ ಈ ಪಾಯಿಂಟ್ಸಿಂದ ಬರಿಬೋದು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಜೊತೆ ಏನಾದ್ರು ಕರೆಂಟ್ ಅಫೇರ್ಸ್ ಇದ್ದರೆ ಹಂಗೆ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಇದರಲ್ಲಿ ಅಂದರೆ 15 ನೋಡಿ ಏನು ಹೇಳುತ್ತೆ, 15 ಏನು ಹೇಳುತ್ತೆ, ಇದು ನಾಗರಿಕರ್ಗ ಅಥವಾ ವಿದೇಶಿಯರಿಗೂ ಇದೆಯಾ ಅನ್ನೋ ರೀತಿ. ಕ್ಲಾಸ್ 2 ಏನು ಹೇಳುತ್ತೆ, ಎಕ್ಸೆಪ್ಷನ್ಸ್ ಏನಿದೆ ಇದರಲ್ಲಿ, ಹೌದು ಇದು ಇದ್ರ ಮೂಲಕ ಮಾತ್ರ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಹೇಳುತ್ತೆ, ಬಟ್ ಅದರಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇದೆ ಅನ್ನೋ ರೀತಿ. ಮತ್ತು EWS ರಿಸರ್ವೇಷನ್ನು ಏನು ಹೇಳುತ್ತೆ, ಪಾಯಿಂಟ್ಸು ಅಂದರೆ ಡೀಪಾಗಿ ಇನ್ನೂ ಕೇಳಿದ್ರೆ ಕ್ವೆಶನ್ಸು, ಸೊ ಈ ಪಾಯಿಂಟ್ಸ್ನ ಬರುತ್ತೆ ಅಂತ. ಸಾರಿ. ಆ್ಯಂಡ್ ಆರ್ಟಿಕಲ್ 16 ಜಸ್ಟ್ ಈ ರೀತಿ ಪಾಯಿಂಟ್ಸು ಮಾಡ್ಕೊತಾ ಇದ್ದೀನಿ. ಅಂದರೆ ಬುಕ್ಕಲ್ಲೇ ಓದಬೇಕಾದ್ರೆ ಈ ರೀತಿ ನಾನು ರಫ್ ನೋಟ್ಸ್ ಮಾಡ್ಕೊತಾ ಇದ್ದೀನಿ ಅಕಾರ್ಡಿಂಗ್ ಟು ಸಿಲಬಸ್ಸು. ಅಂದರೆ ನಾನೀಗ ಸಮಾನತೆ ಹಕ್ಕು ಅಂದರೆ ಇದು ಪ್ರಿಲಿಮ್ಸ್ಗೆ ಹೋಗಬೇಕು, ಮೇನ್ಸ್ಗೆ ಹೋಗಬೇಕು ಆ ರೀತಿ. ಈಗೇನು ಪ್ರಿಲಿಮ್ಸ್ಗೆ ಪಾಯಿಂಟ್ಸ್ ರೀತಿ ನಾವು ಓದ್ತಿರ್ತೀವಿ. ಅಂದರೆ ಈಗೇನು ಲೈಕ್ ನಿಮಿಷ ತೋರಿಸ್ತೀನಿ ಅದು. ಈಗ ನೋಡಿ ಆರ್ಟಿಕಲ್ 14 ಅಲ್ವಾ, ಇದು ಪ್ರಿಲಿಮ್ಸಲ್ಲಿ ಏನು ಕ್ವಶನ್ಸ್ ಆಗ್ಬೋದು, ಇನ್ ಕೇಸ್ ಸ್ಟೇಟ್ಮೆಂಟ್ ವೈಸಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕ್ಬೋದು ಹಿಂಗೆ. ಏನು ರಾಷ್ಟ್ರಪತಿಯವ್ರಿಗೆ ವಿನಾಯಿತಿ ಯಾವ ಆರ್ಟಿಕಲ್ ಅಡಿ 361 ಅಂತ 261 ಅಂತ ಕೊಡ್ಬೋದು, ಅಥವಾ 361 ಡೈರೆಕ್ಟಾಗಿ ಕೊಡ್ಬೋದು ಈ ರೀತಿ. ಮತ್ತು ಎಲ್ಲಿಂದ ತಗೊಂಡಿದ್ದಾರೆ ಇದನ್ನು, ಬಾರೋ ಫ್ರಮ್ ವಿಚ್ ಕಂಟ್ರಿ ಅನ್ನೋ ರೀತಿ, ಬ್ರಿಟನ್ನಿಂದ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಲಾ ಅಂದರೆ ಏನು, ಈ ರೀತಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ಬೋದು. ಇದನ್ನು ನಾವು ಮೇನ್ಸ್ ಎಕ್ಸಾಮಲ್ಲಿ ಆರ್ಗನೈಸ್ಡಾಗಿ ಬರೀಬೇಕು ಅಷ್ಟೇ. ಸೊ ಆ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಇದು ಅಷ್ಟೇ. ಇನ್ ಕೇಸ್ ಜಸ್ಟ್ ಇದು ಏನಾದ್ರು ಮೂಲಭೂತ ಹಕ್ಕುಗಳ ಬಗ್ಗೆ ಕ್ವಶನ್ ಬಂದಾಗ ಇದರಲ್ಲಿರೋ ಕೆಲವು ಪಾಯಿಂಟ್ಸ್ನ ನಾವು ಇಂಟ್ರಡಕ್ಷನ್ ಆಗಿ ಬರೀಬೋದು. ಅಂದರೆ ಅದು ಮೂಲಭೂತ ಹಕ್ಕುಗಳಲ್ಲಿ ಏನಿದೆ, ನಮಗೆ ಮಾರಲ್ ಸಪೋರ್ಟ್ ಇದೆ, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಯಾವ ರೀತಿ, ರಾಜಕೀಯವಾಗೂ ನಮಗೆ ಕೆಲವು ಹಕ್ಕುಗಳು ಕೊಟ್ಟಿದ್ದಾರೆ, ಆಧ್ಯಾತ್ಮಿಕವಾಗಿ ಕೊಟ್ಟಿದ್ದಾರೆ, ಶೈಕ್ಷಣಿಕವಾಗಿ ಕೊಟ್ಟಿದ್ದಾರೆ, ರಿಲೇಟೆಡ್ ಟು ಈಗೇನಾದ್ರು 14 ಅಂದರೆ ಯಾವ ರೀತಿ
ಸೆಲ್ಫ್ ಡೆವಲಪ್ಮೆಂಟ್ ಅಕ್ಕ ರೀತಿ ಅದನ್ನು ಪೋರ್ಟ್ರೇ ಮಾಡ್ತಿದ್ಯಾ ಅಥವಾ ಆಧ್ಯಾತ್ಮಿಕವಾಗಿ ಮಾಡ್ತಿದ್ಯಾ ಶೈಕ್ಷಣಿಕವಾಗಿ ಮಾಡ್ತಿದ್ಯಾ ಅಂದರೆ ಈ ಪಾಯಿಂಟ್ಸ್ನ ನಾವು ಆ್ಯಡ್ ಮಾಡ್ಬೋದು. ಅಥವಾ USA ಕಾನ್ಸ್ಟಿಟ್ಯೂಷನಿಂದ ಬಿಲ್ ಆಫ್ ರೈಟ್ಸಿಂದ ನಾವು ತೊಗೊಂಡಿದ್ದೀವಿ ಈ ರೀತಿ. ಸೊ ನನ್ನ ಪ್ಲ್ಯಾನು ಈ ರೀತಿ ಇದೆ. ನೋಡಿ ನಿಮ್ಗೇನಾದರೂ ಇದು ಯೂಸ್ ಆದರೆ ನಿಮ್ಮ ಸ್ಟಡೀಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಇದಕ್ಕಿನ್ನೂ ಬೆಟರ್ ಏನಾದರೂ ಗೊತ್ತಿದ್ರೆ ದಯವಿಟ್ಟು ನನ್ನ ಕಮೆಂಟಲ್ಲಿ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನನಗೂ ಕೂಡ ಯೂಸ್ ಆಗುತ್ತೆ. ನೋಡಿ ಇದು ಆಲ್ಮೋಸ್ಟು ಇದು ಗಂಗಾಧರ್ ಸರ್ ಬುಕ್ ಇದೆಯಲ್ಲ ಇದೆಲ್ಲನೂ ಕವರ್ ಆಗಿದೆ ಈ ಸಿಲೆಬಸ್ ಎಲ್ಲನೂ. ಕಾನೂನಾತ್ಮಕ ಅಧಿಕಾರಗಳ ಹಂಚಿಕೆ ಆ್ಯಂಡ್ ಎವ್ರಿಥಿಂಗ್. ನನಗೆ ಮೇನ್ಸಿಗೆ ಇದೆ ಸಾಕು ಅನ್ನಿಸ್ತಿದೆ. ಇನ್ ಕೇಸ್ ಬೇಕಂದರೆ ಬೇರೆ ಯಾವುದಾದ್ರು ರೆಫರ್ ಮಾಡಿದ್ರೆ ನಾನು ಹೇಳ್ತೀನಿ, ನಿಮ್ಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಏಕಸದನ ಮತ್ತು ಇದೆಲ್ಲ ಮಾಮೂಲಿ ಬುಕ್ಕಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜಸ್ಟ್ ಇದರಲ್ಲಿ. ಆ್ಯಂಡ್ ಇದು ಬೇರೆ ಅಂದರೆ ಪೇಪರ್ ಇದರಲ್ಲೇ ಇದು ಬೇರೆ. ಬಟ್ ಕಾನ್ಸ್ಟಿಟ್ಯೂಷನ್ ಗಂಗಾಧರ್ ಸರ್ ಬುಕ್ಕಿಂದ ಆಲ್ಮೋಸ್ಟು ಇದೇನು ಪಾರ್ಟ್ 2 ಕವರ್ ಆಗಿದೆ ಈ ಪೇಪರಲ್ಲಿ. ಸೊ ಈ ರೀತಿ ನಾನು ನೋಡ್ಕೊತಾ ಇದ್ದೀನಿ. ನಿಮಗೆ ಇದು ಯೂಸ್ ಆದರೆ ನೋಡಿ. ಆ್ಯಂಡ್ ಇದೇ ರೀತಿ ವೀಡಿಯೋಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಆ್ಯಂಡ್ ಎವ್ರಿಡೇ ನಾನು ಇವಾಗ 14, 15 ಆ್ಯಂಡ್ 16, 18 ಆಗಿದೆಯಲ್ಲ, ನಾಳೆ ಇದನ್ನು ಯಾವ ರೀತಿ ಓದ್ಕೊತೀನಿ ಆ್ಯಂಡ್ ಏನು ಪಾಯಿಂಟ್ಸ್ ಮಾಡ್ಕೊತೀನಿ. ಸ್ವಾತಂತ್ರ್ಯದ ಹಕ್ಕುಗಳು ನೆಕ್ಸ್ಟ್ ಇದೆಯಲ್ಲ, ನೆಕ್ಸ್ಟ್ ಚಾಪ್ಟರು. ಸೊ ಅದನ್ನು ಈ ರೀತಿ ಕನ್ಸೈಸ್ಡಾಗಿ ಯಾವ ರೀತಿ ಪಾಯಿಂಟ್ಸ್ ಮಾಡ್ಕೊತೀನಿ ಅಂತೇಳಿ ನಾಳೆ ಶೇರ್ ಮಾಡ್ತೀನಿ ನಾನು ನಿಮಗೆ. ಸೊ ಎವ್ರಿಡೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ನನ್ನ ಸ್ಟಡೀಸ್ ರೊಟೀನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.